2025ರ ಕೊನೆಯ ಚಂದ್ರಗ್ರಹಣಕ್ಕೆ ಕ್ಷಣಗಣನೆ ಶುರುವಾಗಿದೆ. ಇವತ್ತು ರಾತ್ರಿ 9:57ಕ್ಕೆ ಶುರುವಾಗಿ ಸೆಪ್ಟೆಂಬರ್ 8ರ ಮಧ್ಯರಾತ್ರಿ 1:26ರವರೆಗೆ ಈ ಗ್ರಹಣ ಕಾಲ ಇರುತ್ತೆ. ಚಂದ್ರಗ್ರಹಣದ ಪೂರ್ಣ ಪ್ರಭಾವ ಮಧ್ಯರಾತ್ರಿ 12:28ರಿಂದ 1:56ರವರೆಗೆ ಇರಲಿದೆ. ಇದು ವರ್ಷದ ಎರಡನೇ ಮತ್ತು ಕೊನೆಯ ಚಂದ್ರಗ್ರಹಣ ಆಗಿದೆ. ಈ ಸಂದರ್ಭದಲ್ಲಿ ಚಂದ್ರ ಕೆಂಪು ಬಣ್ಣದಲ್ಲಿ ಗೋಚರಿಸ್ತಾ ಇರೋದ್ರಿಂದ ಇದನ್ನ ರಕ್ತ ಚಂದ್ರ ಅಂತ ಕರೆಯಲಾಗುತ್ತೆ. ಭಾರತದಲ್ಲೂ ಕೂಡ ಗೋಚರಿಸೋದ್ರಿಂದ ಅದರ ಸೂತಕ ಅವಧಿ ಕೂಡ ಮುಖ್ಯ ಆಗುತ್ತೆ. ಸೂತಕ ಅವಧಿಯಲ್ಲಿ ದೇವಾಲಯಗಳ ಬಾಗಿಲನ್ನು ಮುಚ್ಚಲಾಗುತ್ತೆ. ಚಂದ್ರಗ್ರಹಣವು ಕುಂಭರಾಶಿ ಮತ್ತು ಶತಾಭಿಷ ನಕ್ಷತ್ರದಲ್ಲಿ ಸಂಭವಿಸುತ್ತೆ. ಹೀಗಾಗಿ ಪಿತೃಪಕ್ಷದಲ್ಲಿ ಸಂಭವಿಸಲಿರುವಂತಹ ಸೂರ್ಯ ಮತ್ತು ಚಂದ್ರಗ್ರಹಣದಿಂದ ಯಾವ ರಾಶಿಗೆ ಎಫೆಕ್ಟ್ ಆಗುತ್ತೆ, ಯಾವ ರಾಶಿಯವರಿಗೆ ಫಲ ಕೊಡುತ್ತೆ, ಈ ಗ್ರಹಣದ ಸಂದರ್ಭದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಹರಿಹರ ಕಾಲಜ್ಞಾನ ಮಠದ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿ. ಅದರ ಜೊತೆಗೆ ಜ್ಯೋತಿಷಿ ಕಬ್ಯಾಡಿ ಜಯರಾಮ್ ಅವರು ಕೂಡ ನಮ್ಮ ಜೊತೆಗೆ ಇರಲಿದ್ದಾರೆ. ಅವರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ನಾನು ಮೊದಲನೇದಾಗಿ ಜ್ಯೋತಿಷಿಗಳ ಜೊತೆಗೆ ಸಿದ್ಧಲಿಂಗ ಸ್ವಾಮೀಜಿ ಅವರ ಜೊತೆಗೆ ನಾನು ಮಾತಾಡ್ತೀನಿ. ರಕ್ತ ಚಂದ್ರಗ್ರಹಣ ಯಾವ ಸ್ಥಳಗಳಲ್ಲಿ ಗೋಚರ ಆಗುತ್ತೆ, ಜೊತೆಗೆ ಜಾಗತಿಕವಾಗಿದ್ದು ಯಾವ ಸಂದೇಶವನ್ನು ಕೊಡುತ್ತೆ, ಗ್ರಹಣದಿಂದ ಭಾರತದ ಮೇಲೆ ಆಗುವಂತಹ ಫಲಾಫಲ ಏನು ಸರ್? ಶ್ರೀ ಗುರು ಸಿದ್ಧಲಿಂಗಾಯ ನಮಃ. ಸಮಸ್ತ ನಮ್ಮ ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಸಕಲ ವೀಕ್ಷಕ ಬಾಂಧವರಿಗೆಲ್ಲ ಶರಣಾರ್ಥಿಯನ್ನು ತಿಳಿಸುತ್ತಾ, ವಿಶ್ವಾವಸು ಸಂವತ್ಸರದಲ್ಲಿ ನಡೀತಾ ಇರುವ ರಾಹುಗ್ರಸ್ತ ರಕ್ತಚಂದ್ರಗ್ರಹಣದ ಬಗ್ಗೆ ಶ್ರೀಪೀಠದಿಂದ ಕೆಲವೊಂದು ಅನಿಸಿಕೆಗಳನ್ನು ನಿಮ್ಮ ಮಾಧ್ಯಮದ ಮೂಲಕ ಪ್ರತಿಯೊಬ್ಬ ವೀಕ್ಷಕರಿಗೂ ಸಹ ತಲುಪಿಸೋಣ ಅಂತಂದು ಇದನ್ನ ತಿಳಿಸ್ತಾ ಇದ್ದೀವಿ. ವಿಶೇಷವಾಗಿ ವಿಶ್ವಾವಸು ಸಂವತ್ಸರ ಇದೇ 7ನೇ ತಾರೀಕು 9ನೇ ತಿಂಗಳು 2025ರಂದು ರಾಹುಗ್ರಸ್ತ ರಕ್ತಚಂದ್ರಗ್ರಹಣ ನಡೀತಾ ಇರೋದು ವೀಕ್ಷಕರೇ. ಅದರೊಳಗೂ ಪ್ರಾರಂಭ ಆಗೋದು ರಾತ್ರಿ 9:53 ಪ್ರಾರಂಭ ಆಗಿ ಮಧ್ಯಕಾಲ 11:39 ಮಧ್ಯಕಾಲ ಮತ್ತು ಈ ಗ್ರಹಣದ ಮುಕ್ತಾಯ ಮಧ್ಯರಾತ್ರಿ ಅಂದರೆ 8ನೇ ತಾರೀಕಿಗೆ ಇದಾಗುತ್ತೆ. ಮಧ್ಯರಾತ್ರಿ 1:26 ಈ ರಕ್ತಚಂದ್ರ ಗ್ರಹಣ ಸಂಪೂರ್ಣವಾಗಿ ಮುಕ್ತಾಯಗೊಳ್ಳುತ್ತೆ. ಇದರೊಳಗೆ ಈ ಗ್ರಹಣವು ಯಾವ ಯಾವ ಪ್ರದೇಶಗಳಲ್ಲಿ ಕಾಣುತ್ತೆ ಇದು ಮುಖ್ಯವಾಗುತ್ತೆ. ಯಾಕಂದ್ರೆ ಕಾಲಜ್ಞಾನ ಮತ್ತು ಜ್ಯೋತಿಷ್ಯದ ಪ್ರಕಾರ ಇದರ ಪ್ರಭಾವ ಎಲ್ಲೆಲ್ಲಿ ಮೂಡುತ್ತೋ ಅಲ್ಲೆಲ್ಲಿ ಮುಂದೆ ನಾನು ತಿಳಿಸ್ತಾ ಹೋಗ್ತೀನಿ. ಜಾಗತಿಕವಾಗಿ ಮತ್ತು ಭಾರತದ ಮೇಲೆ, ಕರ್ನಾಟಕದ ಮೇಲೆ ಇದರ ಪ್ರಭಾವದಿಂದ ಕೆಲವೊಂದು ಬದಲಾವಣೆಗಳು ಉಂಟಾಗ್ತಾ ಹೋಗುತ್ತೆ. ಆದ್ದರಿಂದ ಈ ಗ್ರಹಣವು ಮೊದಲು ಸಂಪೂರ್ಣ ಏಷ್ಯಾ ಖಂಡವನ್ನ ಆವರಿಸ್ತಾ ಇದೆ. ಇದರ ಜೊತೆಯಲ್ಲಿ ಯುರೋಪ್, ಆಫ್ರಿಕಾ, ಆಸ್ಟ್ರೇಲಿಯಾ ಮತ್ತು ಯುರೋಪ್ನ ದಕ್ಷಿಣ, ಪಶ್ಚಿಮ ಮತ್ತು ಮಧ್ಯ ಆಫ್ರಿಕಾ ಮತ್ತು ಪೂರ್ವ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್, ಪೆಸಿಫಿಕ್ ಮಹಾಸಾಗರ ಮತ್ತು ಅಟ್ಲಾಂಟಿಕ್ ಹಿಂದೂ ಮಹಾಸಾಗರ, ಆರ್ಕ್ಟಿಕ್ ಮತ್ತು ಅಂಟಾರ್ಟಿಕಾ ಭಾಗದಲ್ಲೂ ಮತ್ತು ಬಹುತೇಕ ಮತ್ತು ಕೆಲವೊಂದು ಪ್ರದೇಶಗಳಲ್ಲೂ ಸಹ ಮ್ಯಾನ್ಮಾರ್, ಶಾಂಘೈ, ಚೀನಾ, ಜೋಹಾನ್ಸ್ಬರ್ಗ್, ನವದೆಹಲಿ, ಲಾಗೋಸ್, ನೈಜೀರಿಯಾ, ಕಾಹಿರಾ, ಈಜಿಪ್ಟ್, ಬೆಂಗಳೂರು, ಕೋಲ್ಕತ್ತಾ ಮತ್ತು ಮತ್ತಿತರ ಯುರೋಪಿಯನ್ ನಗರಗಳು, ಬೆರ್ಲಿನ್, ಲಂಡನ್, ಪ್ಯಾರಿಸ್ ಹೀಗೆ ಮ್ಯಾಡ್ ಸೇರಿದಂತೆ ಹಲವಾರು ಸಂಪೂರ್ಣ ನಗರಗಳು ಸಹ ಈ ರಕ್ತ ಚಂದ್ರಗ್ರಹಣದಲ್ಲಿ ವ್ಯಾಪ್ತಿಗೆ ಒಳಪಡ್ತಾ ಇದೆ. ಯಾಕಪ್ಪ ಇದನ್ನು ತಿಳಿಸ್ತಾ ಇದೆ ಅಂತಂದ್ರೆ ಇದರಿಂದ ಅನೇಕ ರೀತಿಯಿಂದ ಪ್ರಾಕೃತಿಕ ವಿಕೋಪಗಳು ಸಹ ನಡೀತಾ ಹೋಗ್ತವೆ. ಈ ಗ್ರಹಣದ ಫಲಾಫಲಗಳು ನಮ್ಮ ಭಾರತದ ಮೇಲಿರಲಿ ಮತ್ತು ಜಾಗತಿಕವಾಗಿರಲಿ ಮತ್ತು ನಮ್ಮ ಕರ್ನಾಟಕದ ಮೇಲೆ ಯಾವ ರೀತಿಯಿಂದ ಪ್ರಭಾವಗಳನ್ನ ಬೀರುತ್ತೆ, ಈ ಗ್ರಹಣ ಏನನ್ನ ತೋರಿಸ್ತಾ ಇದೆ ಅಂತಂದ್ರೆ, ಮೊದಲು ಅನೇಕ ರಾಷ್ಟ್ರಗಳ ನಡುವೆ ಯುದ್ಧ ಭೀತಿಯನ್ನ ತೋರಿಸ್ತಾ ಇದೆ. ತಾವುಗಳು ಕಾಲಜ್ಞಾನದ ಪ್ರಕಾರ ನೋಡಿ ಗಮನಿಸಬಹುದು, ಇನ್ನು ಬರುವ 8 ತಿಂಗಳಿನಲ್ಲಿ ಅನೇಕ ಹೊಸದಾದ ಯುದ್ಧಗಳು ಅಂದ್ರೆ ದೇಶಗಳ ನಡುವೆ ಯುದ್ಧ ಪ್ರಾರಂಭ ಆಗಬಹುದು. ಆ ಯುದ್ಧ ಕೆಲವೊಬ್ರು ಯುದ್ಧ ಶಸ್ತ್ರಗಳ ಮೂಲಕನೇ ನಡೀಬಹುದು. ಆದರೆ ಕಾಲಜ್ಞಾನ ಏನು ಹೇಳುತ್ತೆ ಅಂತಂದ್ರೆ ಯುದ್ಧ ಶಸ್ತ್ರದ ಮೂಲಕನಾದರೂ ನಡೀಬಹುದು, ಇಲ್ಲ
ವ್ಯವಹಾರ, ವ್ಯಾಪಾರ ಮೂಲಕ, ಹಣದ ಮೂಲಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.